ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಳವಳ್ಳಿ ಶಾಸಕ PM ನರೇಂದ್ರ ಸ್ವಾಮಿರವರು ಮಳವಳ್ಳಿ ಕ್ಷೇತ್ರಾದ್ಯಂತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದಂಥ ಮಾಜಿ ಸಚಿವರಾದಂಥ PM ನರೇಂದ್ರ ಸ್ವಾಮಿರವರು ಸುಮಾರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಹಂಪಪುರ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 10 ಲಕ್ಷ, ಗಣಗನೂರು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ರಸ್ತೆ ಅಭಿವೃದ್ಧಿ 10 ಲಕ್ಷ, ರಾಗಿಬೊಮ್ಮನಹಳ್ಳಿ ಮುಕ್ತ ರಸ್ತೆಯಿಂದ ಗಣಗನೂರಿಗೆ ಸೇರುವ ಅಭಿವೃದ್ಧಿ ಕಾಮಗಾರಿಗೆ 70 ಲಕ್ಷ ರೂಗಳು, ರಾಗಿಬೊಮ್ಮನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ 10 ಲಕ್ಷ ರೂಗಳು, ಮೈಸೂರು ಮಳವಳ್ಳಿ ರಸ್ತೆಯ ಮಾದೇಶ್ವರ ದೇವಸ್ಥಾನ ಮುಖಾಂತರ ರಾಗಿಬೊಮ್ಮನಹಳ್ಳಿವರೆಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 40 ಲಕ್ಷ ರೂಗಳು, ಮಾಗನೂರದ ಪಾಲಿಟೆಕ್ನಿಕ್ ಕಾಲೇಜಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಮಾಗನೂರು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 10 ಲಕ್ಷ, ಮಳವಳ್ಳಿ ತಾಲೂಕು ಕಾಗೇಪುರ ಮಾದರಳ್ಳಿ ರಸ್ತೆಯಿಂದ ಬಸವೇಶ್ವರ ದೇವಸ್ಥಾನ ತಳಗೋದಿ ರಸ್ತೆ ಸೇರುವ 29 ಲಕ್ಷ, ಮಳವಳ್ಳಿ ತಾಲೂಕು ತಳಗೋದಿ ದೇವಿಪುರ ಮಾರ್ಗ ಜೇಸಿಪುರ ಸೇರುವ ರಸ್ತೆಗೆ ಅಭಿವೃದ್ಧಿ ಕಾಮಗಾರಿ, ಉಲ್ಲೇಗಲ ದುಗ್ನಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಅಭಿವೃದ್ಧಿ ಕಾಮಗಾರಿ, ಮಳವಳ್ಳಿ ತಾಲೂಕು ರಾಜ್ಯ ಹೆದ್ದಾರಿ ಘಟಕ ಕಾಮಗಾರಿ, ಚಿಕ್ಕಮೂಲ್ಗೂಡು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಚಿಕ್ಕಮೂಲ್ಗೂಡಿನಿಂದ ಕಚೇರಿ ಕೆರೆ ಏರಿ ಅಣಸಾಲೆವರೆಗೂ ಸೇರುವ ಕಾಮಗಾರಿ, ರಾಮಂದೂರು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಕಾಮಗಾರಿ, ದೋರ್ನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ 10 ಲಕ್ಷ ಕಾಮಗಾರಿ, ಮಿಕ್ಕೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಕಿರುಗಾಲು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ದೇಶವಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಅಭಿವೃದ್ಧಿ ಕಾಮಗಾರಿ, ಬೆಂಡರವಾಡಿ ಗ್ರಾಮದಲ್ಲಿ, ಕಲ್ಕುಣಿ ಗ್ರಾಮದಲ್ಲಿ, ಮಳವಳ್ಳಿ ಮೈಸೂರು ರಸ್ತೆ ಮುಖಾಂತರ ಮೂರ್ಕಾಲಿಗೆ ಹೋಗುವ ರಸ್ತೆ ಕಾಮಗಾರಿ, ನಂತರ ಮಳವಳ್ಳಿ ಪಶುಪಾಲನಾ ಆಸ್ಪತ್ರೆ ವೈದ್ಯಕೀಯ ತರಬೇತಿ ಕೇಂದ್ರ ಹೊಸದಾಗಿ ನಿರ್ಮಿಸುವ ತರಬೇತಿ ಕೇಂದ್ರ ವಸತಿ ಗೃಹವನ್ನು ಉದ್ಘಾಟಿಸಲಾಯಿತು. ವರದಿ ಡೈಮಂಡ್ ಟಿವಿ, ಮಂಡ್ಯ.